ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, 24 ಜೂನ್ 2024 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 5:56, ಸೂರ್ಯಾಸ್ತ ಸಂಜೆ 6:49. ಚಂದ್ರೋದಯ ರಾತ್ರಿ 9:13, ಚಂದ್ರಾಸ್ತ ಬೆಳಗ್ಗೆ 7:55. ಇಂದಿನ ತಿಥಿ ತೃತೀಯ ರಾತ್ರಿ 3 ಜೂನ್ 25 ನಂತರ ಚತುರ್ಥಿ. ಯೋಗ ಇಂದ್ರ ಬೆಳಗ್ಗೆ 11:52 ನಂತರ ವೈದ್ರಿತಿ. ನಕ್ಷತ್ರ ಉತ್ತರಾಷಾಢ ಸಂಜೆ 5:48 ನಂತರ ಶ್ರವಣ. ಕರ್ಣ ವನಿಜ ಮಧ್ಯಾಹ್ನ 2:25, ವಿಷ್ಟಿ ರಾತ್ರಿ 1:23 ಜೂನ್ 25 ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:27 ರಿಂದ 5:11, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:56 ರಿಂದ 12:48, ಪ್ರಾತಃ ಸಂಧ್ಯಾ ಬೆಳಗ್ಗೆ 4:49 ರಿಂದ 5:56 ಸಂಧ್ಯಾಕಾಲ ಸಂಜೆ 6:49 ರಿಂದ 7:56. ಅಮೃತಕಾಲ ಬೆಳಗ್ಗೆ 9:48 ರಿಂದ 11:20 ನಂತರ ರಾತ್ರಿ 4:44 ಜೂನ್ 25 ರಿಂದ ಬೆಳಗಿನ ಜಾವ 6:14 ಜೂನ್ 25. ಸರ್ವಾರ್ಥ ಸಿದ್ಧಿಯೋಗ ಮಧ್ಯಾಹ್ನ 3:54 ರಿಂದ ಬೆಳಗಿನ ಜಾವ 5:56 ಜೂನ್ 25. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:32 ರಿಂದ 9:09, ಯಮಗಂಡ ಕಾಲ ಬೆಳಗ್ಗೆ 10:46 ರಿಂದ 12:22, ವರ್ಜಕಾಲ ರಾತ್ರಿ 7:40 ರಿಂದ 9:11, ದುರ್ಮುಹೂರ್ತ ಮಧ್ಯಾಹ್ನ 12:48 ರಿಂದ 1:40 ನಂತರ 3:23 ರಿಂದ 4:14. ಸಂಜೆ 5:48 ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ 1-2 ಸಾಲಿನಲ್ಲಿ. ಮೇಷರಾಶಿ, ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ಅನಗತ್ಯವಾಗಿ ಹಣ ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು. ಭೌತಿಕ ಜನರೊಂದಿಗೆ ನಿಮ್ಮ ಒಡನಾಟ ಅಭಿವೃದ್ಧಿಯಾಗುವುದು. ನಿಮ್ಮ ಗೌರವ ಮತ್ತು ಮರ್ಯಾದೆ ಹೆಸರಾನ್ವಿತ ಜನಗಳ ಮಧ್ಯೆ ಹೆಚ್ಚಾಗಬಹುದು. ವೃಷಭ ರಾಶಿ, ಉತ್ತರ ದೊರೆಯದೆ ಉಳಿದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ದೊರೆಯುವುದು. ಯಾರ ಮೇಲೂ ಕೋಪಗೊಳ್ಳಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಮಿಥುನ ರಾಶಿ, ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದಲ್ಲದೆ ಹೆಚ್ಚಿನ ಸಂತೋಷ ಅನುಭವಿಸುವಿರಿ. ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಹಾಸ್ಯ ಪ್ರಕೃತಿ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಲಸಗಳು ಸಲೀಸಾಗಿ ನೆರವೇರುವುದು. ಕಟಕ ರಾಶಿ, ಹೊಸ ವಿಷಯಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯ. ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತದೆ. ಹಿಂದೆ ನೀವು ನೀಡಿದ ಹಣ ಮರುಪಾವತಿ ಆಗಬಹುದು. ಮೇಲಾಧಿಕಾರಿಗಳು ನಿಮ್ಮೊಡನೆ ಸಂತೋಷವಾಗಿರುತ್ತಾರೆ. ಸಿಂಹ ರಾಶಿ, ದಿನದ ಆರಂಭ ನಿಮಗೆ ಅನುಕೂಲಕರವಾಗಿಲ್ಲ. ಅನಾವಶ್ಯಕ ಚಟುವಟಿಕೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ಗೌರವಿಸುವರು. ಇಂದು ಪ್ರಯಾಣ ಮಾಡಲು ಉತ್ತಮವಾಗಿರುವುದಿಲ್ಲ. ಕನ್ಯಾ ರಾಶಿ, ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಕೆಳಗೆ ಬೀಳಿಸಲು ಯಾರಿಗೂ ಅವಕಾಶ ನೀಡಬೇಡಿ. ನೀವೇ ಖುದ್ದಾಗಿ ಮಾತನಾಡಿ ಪರಿಹರಿಸಿ. ನಿಮ್ಮ ಮನೆಯ ಸಮಸ್ಯೆಗಳು ಹೊರಗಿನವರಿಗೆ ಹೇಳಿಕೊಳ್ಳಬೇಡಿ. ಹಳೆಯ ವಿಷಯಗಳು ಕುರಿತು ಮಾನಸಿಕ ಒತ್ತಡವಿರಬಹುದು. ತುಲಾ ರಾಶಿ, ನೀವು ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಇಂದು ನೀವು ಹಠಾತ್ತನೆ ಜಯ ಸಾಧಿಸುವಿರಿ. ಹಿರಿಯರು ತಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳಿ. ನೀವು ಸಂಜೆ ವೇಳೆಗೆ ಒಳ್ಳೆಯ ಸಜ್ಜನರನ್ನು ಕಾಣುವಿರಿ. ವೃಶ್ಚಿಕ ರಾಶಿ,
ಇಂದು ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿರಲಿ. ಸಹೋದ್ಯೋಗಿಗಳೊಂದಿಗೆ ವಾದಗಳು ನಡೆಯಬಹುದು. ಸರ್ಕಾರಿ ನೌಕರರಿಗೆ ಕೆಲಸದಲ್ಲಿನ ಒತ್ತಡ ಹೆಚ್ಚಾಗುವುದು. ಇಂದು ನೀವು ನಿಮ್ಮ ಸಂಗಾತಿಯ ಜೊತೆಗೆ ಉತ್ತಮ ಸಂಜೆಯನ್ನು ಕಳೆಯುವಿರಿ. ಧನು ರಾಶಿ. ದಿನದ ಆರಂಭದಿಂದಲೂ ಅನುಕೂಲಕರವಾಗಿರುವುದು. ನಿಮ್ಮ ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗಿ ಕಾಣಿಸುತ್ತಾರೆ. ಕೆಲವು ಜೀವನದ ಒತ್ತಡಗಳಿಂದ ಶಮನ ಪಡೆಯುತ್ತೀರಿ. ಆರೋಗ್ಯದಲ್ಲಿ ಇಂದು ಕೆಲವರಿಗೆ ಆಯಾಸ ಮತ್ತು ಜ್ವರ ಬರಬಹುದು. ಮಕರ ರಾಶಿ. ನೀವು ಇಂದು ಮಿಶ್ರ ಭಾವನೆಗಳನ್ನು ಹೊಂದಿದ್ದೀರಿ. ಒತ್ತಡ ಸಣ್ಣ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಸಂಜೆಯ ನಂತರದಲ್ಲಿ ಸರಿಹೋಗುವುದು. ಆರಾಮವಾಗಿರಲು ಸ್ನೇಹಿತರ ಮತ್ತು ಕುಟುಂಬದ ಸದಸ್ಯರ ಜೊತೆಗೆ ನೆಮ್ಮದಿಯನ್ನು ಕಾಣುವಿರಿ. ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ. ಇಂದು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಮನಸ್ಸಿಲ್ಲದ ಕ್ರಮಗಳು ತಪ್ಪಾಗಬಹುದು. ಕುಂಭ ರಾಶಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಸ್ಥಾನದ ಅವಕಾಶವಿರುವ ಸಾಧ್ಯತೆಯಿದೆ. ಯಾವುದಾದರೂ ಸಭೆ ನಡೆಸುವ ಯೋಚನೆಯಲ್ಲಿದ್ದರೆ ಅದು ಮಧ್ಯಾಹ್ನದ ಒಳಗೆ ಮುಗಿಸಿಕೊಳ್ಳಿ. ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ದುರ್ಬಲತೆ ಕಾಣುವುದು. ಸ್ನೇಹಿತರಿಂದ ಒಳ್ಳೆ ಸುದ್ದಿ ಪಡೆಯಬಹುದು. ಮೀನ ರಾಶಿ. ನೀವು ಹೂಡಿಕೆದಾರರಲ್ಲಿ ಇಂದು ಒಳ್ಳೆಯ ಹಣಕಾಸಿನ ಅನುಕೂಲತೆಗಳನ್ನು ಪಡೆಯುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚುವವು ಮತ್ತು ಉನ್ನತ ಅಧಿಕಾರದಲ್ಲಿರುವವರಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.